ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ RCB ಅನ್ಬಾಕ್ಸ್ ಇವೆಂಟ್ ರಿಲೇಟೆಡ್ ಹೋಗ್ಬಿಡೋಣ. RCB ಜಸ್ಟ್ ಇವಾಗ ಅಪ್ಡೇಟ್ ಕೊಟ್ಟಿದೆ. 3 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಪ್ರಾಕ್ಟೀಸ್ ಸೆಷನ್ ಇರುತ್ತಂತೆ. ಸೊ ಇದು RCB ಅಫಿಷಿಯಲ್ ಆಪ್ ಅಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತೆ. ಜೊತೆಗೆ ಸ್ಟೇಡಿಯಂ ಅಲ್ಲಿ ಹೋಗಿರೋರು ಸ್ಟೇಡಿಯಂ ಅಲ್ಲೇ ನೋಡ್ಕೋಬಹುದು ಪ್ರಾಕ್ಟೀಸ್ ಸೆಷನ್. ಅಂಡ್ 5 ಗಂಟೆಯಿಂದ 5:45 ಕೂಡ ಸ್ಕಿಲ್ ಶೋ ಡೌನ್ ಇರುತ್ತಂತೆ. ಇವಾಗ ಏನ್ ಪ್ರಾಕ್ಟೀಸ್ ಮಾಡಿರ್ತಾರೆ ಅದು ಸ್ಕಿಲ್ ಶೋ ಡೌನ್ ಇರುತ್ತೆ. ಚಾಲೆಂಜ್ 1, ಚಾಲೆಂಜ್ 2, ಚಾಲೆಂಜ್ 3 ಅಂತ 3 ಸ್ಕಿಲ್ ನ ಶೋ ಡೌನ್ ಮಾಡ್ತಾರಂತೆ. ಡೆತ್ ಬೌಲಿಂಗ್ ಒಂದಂತೆ, ಆಮೇಲೆ ಓವರ್ ಹೆಡ್ ಕ್ಯಾಚಿಂಗ್ ಅಂತೆ, ಜೊತೆಗೆ 6 ಹಿಟ್ಟಿಂಗ್ ಅಂತೆ. ಇಲ್ಲಿ ಡೆತ್ ಬೌಲಿಂಗ್ ಅಲ್ಲಿ 4 ಬೌಲರ್ಸ್ ಪರ್ ಟೀಮ್ ಅಲ್ಲಿ ಇರ್ತಾರಂತೆ, 3 ಪೇಸರ್ಸ್ ಅಂಡ್ 1 ಸ್ಪಿನ್ನರ್ಸ್ ಅಂಡ್ 1 ಸ್ಪಿನ್ನರ್. ಓವರ್ ಹೆಡ್ ಕ್ಯಾಚಿಂಗ್ ಅಲ್ಲಿ 4 ಪ್ಲೇಯರ್ ಪರ್ ಟೀಮ್ ಇರ್ತಾರಂತೆ ಅಂಡ್ 5 ಬ್ಯಾಟರ್ ಪರ್ ಟೀಮ್ ಇರ್ತಾರಂತೆ 6 ಹಿಟ್ಟಿಂಗ್ ಅಲ್ಲಿ. ಸೊ 3 ಚಾಲೆಂಜ್ ನ 45 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಅಪ್ಡೇಟ್ ಇದೆ. ಸೊ ಸುಮ್ಮನೆ ಏನೋ ಒಂಥರ ಕಟ್ಟಾಚಾರಕ್ಕೆ ಮಾಡೋದಂಗಿದೆ ಇದು. ನೋಡೋಣ ಬ್ರಾಡ್ಕಾಸ್ಟ್ ಯಾವ ತರ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್. ಬ್ರಾಡ್ಕಾಸ್ಟ್ ನೆಟ್ಟಿಗೆ ಮಾಡ್ತು ಅಂದ್ರೆ ಗೊತ್ತಾಗೋ ತರ ಮಾಡ್ತು ಅಂತ ಅಂದ್ರೆ ಆಲ್ರೆಡಿ ಸ್ವಲ್ಪ ಲೈಟ್ ಆಗಿ ಬ್ರಾಡ್ಕಾಸ್ಟ್ ಸ್ಟಾರ್ಟ್ ಆಗಿದೆ, ನಿಲ್ಸಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ವಾಯ್ಸ್ ಬರ್ತಾ ಇಲ್ಲ. ಸೊ ಏನೋ ಒಂಥರ ನೋಡೋ ತರ ಇತ್ತು ಬ್ರಾಡ್ಕಾಸ್ಟ್ ಅಂತ ಅಂದ್ರೆ, ಲೈವ್ ನೋಡೋ ತರ ಇತ್ತು ಅಂದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ₹100 ಕಟ್ಟಿಸ್ಕೊಂಡಿದ್ಗೂ ಕೂಡ ವ್ಯರ್ಥವಾದಂಗೆ ಇರ್ತದೆ. ಸೊ 3 ಗಂಟೆಯಿಂದ 5 ಗಂಟೆವರೆಗೂ ಪ್ರಾಕ್ಟೀಸ್ ಸೆಷನ್, 5 ಗಂಟೆಯಿಂದ 5:45 ಸ್ಕಿಲ್ ಶೋ ಡೌನ್ ಇರುತ್ತೆ. ಅದಾದ್ಮೇಲೆ ಕಾನ್ಸರ್ಟ್ ಅದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಅಪ್ಡೇಟ್ ನಂಬರ್ 2, ಫ್ಯಾಫ್ ಡು ಪ್ಲೆಸಿಸ್ ಅವ್ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ವೈಸ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ ಮಗ. ಇವಾಗ ರಾಹುಲ್ ಅವರ ಫ್ಯಾನ್ಸ್ ಗಳು ರೊಚ್ಚಿಗೆದ್ದು ಬಿಡ್ತಾರೆ, KL ರಾಹುಲ್ ಇರಲ್ವಾ ವೈಸ್ ಕ್ಯಾಪ್ಟನ್ ಮಾಡಿದ್ದಕ್ಕೆ, ಏನಿದು ಏನು ಅನ್ಕೊಂಡವ್ರು. KL ರಾಹುಲ್ ಅಟ್ಲೀಸ್ಟ್ ವೈಸ್ ಕ್ಯಾಪ್ಟನ್ ಮಾಡಬೇಕು ತಾನೆ ಅಂತ ಅನ್ಕೊಬಹುದು. KL ರಾಹುಲ್ ಕ್ಯಾಪ್ಟನ್ಸಿನೇ ತ್ಯಾಗ ಮಾಡಿದವರು, ಕ್ಯಾಪ್ಟನ್ಸಿನೇ ನನಗೆ ಬೇಡ ಅಂತ ಇನ್ನು ವೈಸ್ ಕ್ಯಾಪ್ಟನ್ಸಿನ ಅಕ್ಸೆಪ್ಟ್ ಮಾಡ್ತಾರಾಗರು. ಅದಕ್ಕೋಸ್ಕರನೇ ಇವ್ರಿಗೆ ಕೊಟ್ಟಿರೋದು ವೈಸ್ ಕ್ಯಾಪ್ಟನ್ಸಿ ಅನ್ನೋ ಪಟ್ಟಣ. ಇನ್ ಕೇಸ್ ಏನಾದ್ರು ಇಂಜುರಿ ಆಯಿತು ಅಂದರೆ ಅವ್ರ ಆಬ್ಸೆನ್ಸ್ ಏನಾದ್ರು ಇತ್ತು ಅಂತಂದರೆ ಫೀಲ್ಡಲ್ಲಿ, ಅವಾಗ ಇವರು ಪ್ಲೇಗೆ ಬರ್ತಾರೆ. ಇಲ್ಲ ಅಂತಂದರೆ ನಾರ್ಮಲ್ ಆಸ್ ಎ ಪ್ಲೇಯರ್ ಆಗಿ ಆಡಬೇಕಾಗುತ್ತೆ ಫ್ಯಾಫ್ ಡು ಪ್ಲೆಸಿಸ್ ಕೂಡ. ಬಟ್ ವೈಸ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡೋದ್ರಿಂದ ಶೋರ್ ಆಗಿ 11 ಅಂತೂ ಖಂಡಿತ ಎಲ್ಲ ಮ್ಯಾಚು ಆಡ್ತಾರೆ ಅಂತ ನಾವು ಅನ್ಕೊಬೋದು. ಇಲ್ಲಿ ಫ್ಯಾಫ್ ಡು ಪ್ಲೆಸಿಸ್ ಏನಾದರೂ ಬ್ಯಾಕಪ್ ಆಗಿ ನೋಡ್ತಿದ್ರೆ ಓಪನರ್ ಆಗಿ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಇಲ್ಲ, ಶೋರ್ ಆಗಿ 11 ಆಡ್ತಾರೆ ಫ್ಯಾಫ್ ಡು ಪ್ಲೆಸಿಸ್. ಅಪ್ಡೇಟ್ ನಂಬರ್ 3, ಹೇಸಲ್ವುಡ್ ಅಲ್ಲಿ ಅಂತ ಎಲ್ಲ ಸುಮಾರು ಜನ ತಲೆ ಕೆಡಿಸ್ಕೊಂಡಿದ್ರಲ್ಲ. ಹೇಸಲ್ವುಡ್ ಬಂದು ಲ್ಯಾಂಡ್ ಆಗಿದ್ದಾರೆ ಗುರು ಅನ್ಬಾಕ್ಸ್ ಇವೆಂಟ್ ದಿನಾನೇ. RCB ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟಿದ್ದಂತೂ ಆಗಿದೆ. ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಪ್ಪ. ಹೇಸಲ್ವುಡ್ ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಕೊಡಿದ್ರು, ನಾನು ಫುಲ್ ಸೀಸನ್ ಅವೈಲೇಬಲ್ ಇರ್ತೀನಿ ಅಂತ. ಸೊ ಇವಾಗ ವರ್ರಿ ಮಾಡ್ಕೊಳ್ಳೋಂಥ ಅಗತ್ಯತೆ ಇಲ್ಲ. ಜಾಶ್ ಹೇಸಲ್ವುಡ್ ಲ್ಯಾಂಡ್ ಆಗಿದ್ದಂತೂ ಆಗಿದೆ. ಚಾಂಪಿಯನ್ಸ್ ಟ್ರೋಫಿಯಿಂದ ರೂಲ್ಡ್ ಔಟ್ ಆಗಾದ ಮೇಲೆ ಇವ್ರು ಆಡ್ತಾ ಇರುವಂಥ ಮೊದಲನೇ ಟೂರ್ನಮೆಂಟ್ ಆಗುತ್ತೆ ಇದು. ನೋಡೋಣ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಈ ಸಲ ಜಾಶ್ ಹೇಸಲ್ವುಡ್ ಅಂತ. ಅಪ್ಡೇಟ್ ನಂಬರ್ 4, MS ಧೋನಿ ಅವರಿಗೆ ಒಂದು ಕ್ವಶನ್ ಬರುತ್ತೆ, ನಿಮಗೆ ಕೋಪನೇ ಬರೋದಿಲ್ವಾ ಅಥವಾ ಕೋಪ ಬಂದರೂ ಕೋಪ ಬರದೇ ಇರೋರ ಥರ ಇರ್ತೀರಾ ನೀವು ಅಂತ ಒಂದು ಕ್ವಶನ್ ಬಂದಾಗ ಅವರು ಉತ್ತರ ಕೊಟ್ಟಿದ್ದಾರೆ. ನಾನು ಮನುಷ್ಯ ಆಗಿರೋ, ನನಗೂ ಕೋಪ ಬರುತ್ತೆ, ಎಲ್ಲನೂ ಬರುತ್ತೆ, ನನಗೂ ಟೆಂಪರ್ಮೆಂಟು ಅದು ಇದು ಎಲ್ಲ ಇದೆ. ಬಟ್ ನಾನು ಮೋಸ್ಟ್ ಆಫ್ ದ ಟೈಮು ಅದನ್ನು ಕಂಟ್ರೋಲ್ ಮಾಡ್ತೀನಿ, ಓವರ್ ರಿಯಾಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಕೂಲಾಗಿ ಕಾಣಿಸ್ತೀನಿ ಅಷ್ಟೇ. ನನಗೂ ಕೋಪ ಗೀಪ ಎಲ್ಲನೂ ಬರುತ್ತೆ. ಕೋಪ, ತಾಪ, ಆಕ್ರೋಶ, ಆವೇಶ ಎಲ್ಲ ನನಗೂ ಎಲ್ಲ ಮನುಷ್ಯರಿಗೆ ಇರೋ ಹಾಗೇನೇ ಇದೆ. ನಾನು ಒಂಥರ ಏನು ಇಲ್ಲವ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ, ಕೋಪನೇ ಬರಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಕೋಪ ಒಂದೊಂದು ಟೈಮ್ ಬರುತ್ತೆ, ಅವಾಗ ಒಂದೊಂದು ಟೈಮ್ ಓವರ್ ರಿಯಾಕ್ಟ್ ನಾನು ಕೂಡ ಮಾಡಿದ್ದೀನಿ. IPL ಅಂತ ಬಂದಾಗ ಒಂದು ಟೈಮ್ ಹೆವಿ ಓವರ್ ರಿಯಾಕ್ಟ್ ಮಾಡಿರೋದು ಯಾವಾಗ ನಾನು ಅಂತಂದರೆ, ಅದೇ ನೋ ಬಾಲ್ ಮ್ಯಾಟ್ರಿಗೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ CSK ಮ್ಯಾಚಲ್ಲಿ. ಅದು ಕ್ರೂಷಲ್ ಮ್ಯಾಚ್ ಆಗಿತ್ತು. ಆ ಮ್ಯಾಚು ಗೆಲ್ಲಲೇಬೇಕಾದಂಥ ಮ್ಯಾಚ್ ಆಗಿತ್ತು, ಒಂಥರ ನಾಕೌಟ್ ಥರ ಮ್ಯಾಚ್ ಆಗಿತ್ತು. ಸೊ ಆ ಮ್ಯಾಚಲ್ಲಿ ನೋ ಬಾಲ್ ಮ್ಯಾಟ್ರಿಗೆ ಇವರು ಫೀಲ್ಡ್ಗೆ ಹೋಗ್ಬಿಟ್ರು ಅಂಪೈರ್ ಜೊತೆ ಜಗಳ ಆಡೋದಕ್ಕೆ. ಸೊ ಅವಾಗ ನಾನು ಓವರ್ ರಿಯಾಕ್ಟ್ ಮಾಡಿದೆ. ಕೋಪ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಬ್ಲಾಸ್ಟ್ ಆಗೋಗ್ಬಿಡ್ತು. ಅವಾಗ ನಾನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅದು ಮಾಡಬಾರ್ದಾಗಿತ್ತು ಅನ್ನೋಂತ ಇವಾಗಲೂ ರಿಗ್ರೆಟ್ ಮಾಡ್ತೀನಿ ಅಂತ MS ಧೋನಿ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ವಿರಾಟ್ ಕೊಹ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಗ. ರೀಸೆಂಟಾಗಿ BCCI ಏನು ರೂಲ್ಸ್ ಮಾಡ್ತೋ, ಫ್ಯಾಮಿಲಿನೆಲ್ಲ ಕರ್ಕೊಂಬರ್ಬಾರ್ದು ಮ್ಯಾಚ್ಗಳಿದ್ದಾಗ, ಅಂದರೆ ಇಷ್ಟಿಷ್ಟು ಪೀರಿಯಡ್ ಮಾತ್ರ ಒಂಥರ ರೆಸ್ಟ್ರಿಕ್ಷನನ್ನು ಹಾಕ್ಬಿಟ್ಟಿದ್ದಾರೆ. ಇಷ್ಟಿಷ್ಟು ಟೈಮಲ್ಲಿ ಮಾತ್ರ ಇರಬೇಕು ಫ್ಯಾಮಿಲಿ ಪ್ಲೇಯರ್ಸ್ ಜೊತೆಗೆ ಅಂತ ರೆಸ್ಟ್ರಿಕ್ಷನ್ ಆಗಿಬಿಟ್ಟಿದ್ದಾರೆ. ಸೊ ಈ ರೆಸ್ಟ್ರಿಕ್ಷನ್ ಹೆಂಗಿದೆ ಅಂತಂದರೆ, ನನಗೇನೋ ಇದು ಇಷ್ಟ ಆಗಲಿಲ್ಲ. ಯಾರು ಕೂಡ ಇನ್ಫ್ಯಾಕ್ಟ್ ಪ್ಲೇಯರ್ಸ್ಗಳನ್ನ ಕೇಳಿದ್ರಿ ಅಂತಂದರೆ ಯಾರು ಕೂಡ ಇದು ಇಷ್ಟ ಆಗೋದಿಲ್ಲ. ಯಾರು ಫ್ಯಾಮಿಲಿ ಜೊತೆಗೆ ಇರಬಾರ್ದು ಅಂತ ಅನ್ಕೊಂತಾರೆ. ಇದು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ, ಇದನ್ನ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಗೇಮ್ ಮೇಲೆ ನಮಗೆ. ಇನ್ಫ್ಯಾಕ್ಟ್ ಫ್ಯಾಮಿಲಿ ಇತ್ತು ಅಂತಂದರೆ ನಮ್ಗೆ ಅಷ್ಟೊಂದೇನು ಇಂಪ್ಯಾಕ್ಟ್ ಆಗೋದಿಲ್ಲ. ನಾನು ಇವಾಗ ಅಷ್ಟೊಂದೆಲ್ಲ ಆಡ್ಕೊಂಡು ಬಂದಿರ್ತೀನಿ ಗೇಮ್ನ, ಪ್ರಾಕ್ಟೀಸ್ನೇ ಆಗಲಿ ಏನೇ ಆಗಲಿ ಅಷ್ಟೊಂದೆಲ್ಲ ಮಾಡ್ಕೊಂಡು ಬಂದಿರ್ತೀನಿ. ಇವಾಗ ರೂಮಲ್ಲಿ ಹೋಗ್ಬಿಟ್ಟು ಒಬ್ಬನೇ ಕೂತ್ಕೊಳ್ಳೋದು ಹೆಂಗಿದೆ ಅಥವಾ ಫ್ಯಾಮಿಲಿ ಜೊತೆಗೆ ಇರೋದು ಹೆಂಗಿದೆ. ಸೊ ಇದು ಡಿಫ್ರೆನ್ಸ್ನ ಮಾಡುತ್ತೆ. ನನಗೆ ಪರ್ಸ್ನಲಿ ಫ್ಯಾಮಿಲಿ ಇತ್ತು ಅಂತಂದರೆ ಚೆನ್ನಾಗಿರುತ್ತೆ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ. ಹಾಗೆ ಎಲ್ಲರೂ ಕೂಡ ಹೇಳ್ತಾರೆ, ಎಲ್ಲ ಪ್ಲೇಯರ್ಸ್ಗೂ ಕೂಡ ಫ್ಯಾಮಿಲಿ ಅನ್ನೋದು ಬೇಕು. ಯಾರು ಒಬ್ಬಂಟಿಯಾಗಿ ಇರೋದಕ್ಕೆ ಇಷ್ಟಪಡೋದಿಲ್ಲ, ಗುಂಡ್ರುಗೋವಿ ಥರ ಅಲ್ವಾ. ಸೊ ಇದಿಷ್ಟು ವಿರಾಟ್ ಕೊಹ್ಲಿ ಹೇಳಿರುವಂಥದ್ದು, ನನಗೆ ಫ್ಯಾಮಿಲಿ ಬೇಕು ಅಂತ. ಇವಾಗ ಬೇಕು ಅಂತಂದರೆ BCCI ಅವರು ಒಬ್ರಿಗೋಸ್ಕರ ರೂಲ್ನ ಚೇಂಜ್ ಮಾಡೋಕ್ಕಾಗಲ್ಲ.
ಏನೋ ರೂಲ್ನ ಫಾಲೋ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅಮೆಂಡ್ಮೆಂಟ್ ಆಗೋವರೆಗೂ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅನ್ನೋ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು.